ಸಮ್ ಟೈಮ್ ನಾವು ಚಪಾತಿಗೆ ಮತ್ತು ಅನ್ನಕ್ಕೆ ಎರಡಕ್ಕೂ ಹೊಂದೋವಂಥದ್ದು ಒಂದೇ ಏನಾರ ಮಾಡ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡುತ್ತೇವೆ. ಸ್ವಲ್ಪ ಟೈಮ್ ಕಮ್ಮಿ ಇರ್ತೈತಿ, ಎಲ್ಲಾದರೂ ಹೋಗೋದಿರ್ತೈತಿ. ಸೊ ಎರಡಕ್ಕೂ ಒಂದೇ ಏನಾರ ಕಾಂಬಿನೇಷನ್ ಆಗುವಂಥ ಪಲ್ಯ ಮಾಡ್ಬೇಕಂತ ವಿಚಾರ ಮಾಡಿದಾಗ ಈ ರೀತಿ ಹೆಸರು ಕಾಳು ಮತ್ತು ಸೊಪ್ಪಿನ ಪಲ್ಯ ಹಾಕಿರೋದು ಪಲ್ಯ ಮಾಡಿ ನೋಡ್ರಿ ಫ್ರೆಂಡ್ಸ್. ಚಪಾತಿಗೆ ಬಿಸಿ ಅನ್ನಕ್ಕೆ ಎರಡಕ್ಕೂ ಮಸ್ತಾಗಿತ್ತು, ಬೆಸ್ಟ್ ಕಾಂಬಿನೇಷನ್ ಆಗಿತ್ತು. ಮತ್ತು ಸೊಪ್ಪಿನ ಪಲ್ಯ ಎಲ್ಲ ಜಾಸ್ತಿ ಹಾಕಿರೋದ್ರಿಂದ ಹೆಲ್ದಿನೂ ಆಗಿತ್ತು. ಬರ್ರಿ ಫ್ರೆಂಡ್ಸ್ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನಮಸ್ಕಾರ, ಬನಶ್ರೀ ರೆಸಿಪಿಗೆ ಸ್ವಾಗತ. ನಾನು ಇಲ್ಲೊಂದು ಪ್ಯಾನ್ ಬಿಸಿಗಿಟ್ಟಿದ್ದೆ, ಎಣ್ಣೆ ಹಾಕೇನಿ. ಎಣ್ಣೆ ಚಲೋ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕೇನಿ. ಜಜ್ಜಿಟ್ಟಿರೋಂಥ ಬೆಳ್ಳುಳ್ಳಿ ಹಾಕ್ಕೊಂಡು, ಕರಿಬೇವು ಹಾಕ್ಕೊಂಡು, ಹಿಂಗೆ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡೇನಿ. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಟಿರೋಂಥ ಟೊಮ್ಯಾಟೊ ಹಾಕ್ಕೊಂಡೇನಿ. ಮತ್ತು ಪಲ್ಯಕ್ಕೆ ಎಷ್ಟು ಖಾರ ಬೇಕಾಗುತ್ತೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡೇನಿ. ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಟೊಮ್ಯಾಟೊನ ಬಾಡಿಸ್ಕೊಂಡ್ಬಿಡೋಣ. ಈಗ ಇದಕ್ಕೆ ಒಂದೊಂದು ಸೊಪ್ಪನ್ನು ಹಾಕೊಳ್ಳೋಣ. ನಾನಿಲ್ಲೇ ಸಬ್ಬಸ್ಗಿ ಸೊಪ್ಪು, ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡೇನಿ. 3 ಸೊಪ್ಪು ಹಾಕಿದ್ಮೇಲೆ ನಾವು ಇದನ್ನು ಚಲೋತಂಗೆ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಎಲ್ಲ ಚಲೋತಂಗೆ ಮಿಕ್ಸ್ ಆದಮೇಲೆ ಇದನ್ನು 2 ರಿಂದ 3 ನಿಮಿಷ ನಾವು ಈ ಸೊಪ್ಪನ್ನು ಚಲೋತಂಗೆ ಬೇಯಕ್ಕೆ ಬಿಟ್ಬಿಡೋಣ. ನೋಡಿ ಸೊಪ್ಪು ಎಷ್ಟು ಚಲೋ ಬೆಂದೈತಿ. ಈಗ ಇದಕ್ಕೆ ನಾನು ಬೇಯಿಸಿಟ್ಟಿರೋಂಥ ಹೆಸರು ಕಾಳನ್ನು ಹಾಕ್ಕೊಂಡೇನಿ. ಹೆಸರು ಕಾಳನ್ನು ನಾನು ಸ್ವಲ್ಪ ಸಾಫ್ಟಾಗಿ ಬೇಯಿಸಿ ಇಟ್ಕೊಂಡಿದ್ದೆ. ಹೆಸರು ಕಾಳು ಹಾಕೋದಾದ್ಮೇಲೆ ಚಲೋತಂಗ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೊಳ್ಳೋಣ, ಯಾಕಂದ್ರೆ ಮತ್ತೆ ಗಟ್ಟಿ ಆಗಿಬಿಡ್ತೈತಿ ಇದು ಕುದ್ಮೇಲೆ ಅಂಥೇಳಿ. ನೀರು ಹಾಕ್ಕೊಂಡು ಚಲೋತಂಗ ಮಿಕ್ಸ್ ಮಾಡ್ಕೊಂಡು ಒಂದು 2 ರಿಂದ 3 ಕುದಿ ಇದನ್ನು ಕುದಿಯಾಕ ಬಿಟ್ಬಿಡೋಣ. ಇದು ಚಲೋ ಕುದಿ ಎದ್ದ ಮೇಲೆ ಇದಕ್ಕೆ ನಾನು 2 ಸ್ಪೂನಷ್ಟು ಶೇಂಗಾ ಪುಡಿ ಹಾಕ್ಕೊಂಡೇನಿ. ಮತ್ತು ಸಣ್ಣಗೆ ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಹಾಕ್ಕೊಂಡ್ರೆ ನಮ್ದಿಲ್ಲೇ ಒಂದು ಹೆಲ್ದಿಯಾಗಿರೋ ಹೆಸರು ಕಾಳು ಮತ್ತು ಸೊಪ್ಪು ಹಾಕಿರೋ ಮಿಕ್ಸ್ ಪಲ್ಯ ರೆಡಿ ಆಗೈತಿ ನೋಡ್ರಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡ್ರಿ, ಪಲ್ಯ ಹೆಂಗೆ ಅನಿಸ್ತಂತ ನನಗೂ ತಿಳಿಸ್ರಿ. ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.